ನಮಸ್ಕಾರ ಮಕ್ಕಳೇ. ನಾವು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಸಂಬಂಧಪಟ್ಟಂತೆ ಭಿನ್ನ ರಾಶಿಗಳನ್ನು ನೋಡೋಣ. ಅದರಲ್ಲಿ ಅಭ್ಯಾಸ 7.2 ನೋಡಿಲ್ಲಿ. ಒಂದನೇ ಕ್ವಶನ್ ಏನಿದೆ, ಮುಂದೆ ನೀಡಿರುವ ಭಿನ್ನ ರಾಶಿಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತೈತಿ. ಈ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತಂದಾಗ ಇಲ್ಲಿ ಎ ಏನಿದೆ ಅಂತಂದರೆ 1/2, 1/4, 3/4, 4/4 ಅಂತಿದೆ. ಈ ರೀತಿ ಇದ್ದಾಗ ಏನು ಮಾಡ್ಬೇಕಂತಂದರೆ, ಮೊದಲ 0ದಿಂದ 1 ಏನು ಮಾಡ್ಬೇಕಂತಂದರೆ ಒಂದು ಸಂಖ್ಯಾ ರೇಖೆಯನ್ನು ಎಳೆದುಕೊಳ್ಬೇಕು. 0ದಿಂದ 1 ಸಂಖ್ಯಾ ರೇಖೆಯನ್ನು ಎಳೆದುಕೊಂಡ ಮೇಲೆ ನೋಡಿ, ಅದರಲ್ಲಿ ಎಷ್ಟು ಭಾಗ ಮಾಡ್ಬೇಕಂತಂದರೆ 4 ಭಾಗ ಮಾಡ್ಬೇಕು. 4 ಭಾಗ ಏಕೆ ಮಾಡ್ಬೇಕಪ್ಪ ಅಂತಂದರೆ, ಈ ಅಂಶದಲ್ಲತಿ ಛೇದದಲ್ಲತಿ ಏನಪ್ಪ ಅಂದರೆ ಅತಿ ದೊಡ್ಡ ಅಂಕಿ ಯಾವುದು ಇರ್ತದಲ್ಲ ಅಷ್ಟು ಭಾಗವನ್ನು ನಾವು ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 1 ಭಾಗ, 2 ಭಾಗ, 3 ಭಾಗ, 4 ಭಾಗ ಮಾಡ್ಕೊಂಡೆ. ಹಾಗಾದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ, 1ನೇ ಭಾಗಕ್ಕೆ ಅಂಶದಲ್ಲಿ 1 ಇಟ್ಕೋಬೇಕು. ಆಮೇಲೆ ಏನಪ್ಪ ಅಂದರೆ 2ನೇ ಭಾಗಕ್ಕೆ 2 ಅಂತ ಇಟ್ಕೋಬೇಕು, 3ನೇ ಭಾಗಕ್ಕೆ 3 ಅಂತ ಇಟ್ಕೋಬೇಕು, 4ನೇ ಭಾಗಕ್ಕೆ 4 ಅಂತ ಇಟ್ಕೋಬೇಕು. ಇಲ್ಲಿ ಛೇದದೊಳಗೆ ಏನು ಬರ್ತದೆ ಅಂತಂದರೆ, ಇಲ್ಲಿ ಏನು ಕೊಟ್ಟಾರಲ್ಲ ಛೇದದೊಳಗೆ 4, ಹೌದಾ, 4 ಭಾಗ ಮಾಡಿದವಲ್ಲ, ಎಷ್ಟು ಭಾಗ ಮಾಡಿರ್ತಾವಲ್ಲ ಅಷ್ಟು ಭಾಗವನ್ನು ನಾವು ಏನು ಮಾಡ್ಕೋಬೇಕಂದ್ರೆ ಛೇದದಲ್ಲಿ ಹಚ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಈ ಛೇದದಲ್ಲಿ ಎಷ್ಟು ಹಚ್ಕೋಬೇಕು, ನಾವು ಎಷ್ಟು ಭಾಗ ಮಾಡಿರ್ತಾವಲ್ಲ ಅಷ್ಟು ಭಾಗವನ್ನು ಹಚ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನು ಗುರುತಿಸಂದಾರೋ 1 2 ಅಂತ ಗುರುತಿಸಂದಾರೋ ನಾವಿಲ್ಲಿ 2 4 ಅಂತ ಬರ್ತೀನಿ. ಹೌದಾ? ಹಾಗಾದರೆ 2 1 2 2 ಇದು 1 2 ಆಯಿತು. ಎಷ್ಟನೇದು? 2ನೇದು ಭಾಗ. ನೆಕ್ಸ್ಟ್ ಇನ್ನು 1 4 ಗುರುತಿಸಂದಾರೋ ಇದು ನಾನು ರೆಡ್ ಮಾರ್ಕ್ ಹಾಕಿ ಏನು ಮಾಡಿದ್ದೇನೆ ಅಂದರೆ ಗುರುತಾಕಿದ್ದೀನಿ. ಇಲ್ಲಿ 1ನೇ ಭಾಗ. ಆಮೇಲೆ 3ನೇದು ಏನೈತೆ ಇಲ್ಲಿ ನೋಡ್ರಿ, 3 4 ಇದೆ. ಅದನ್ನೂ ಏನಪ್ಪ ಅಂದರೆ ರೆಡ್ ಮಾರ್ಕ್ ಹಾಕಿ ನಾನು ಗುರ್ತು ಹಾಕಿದ್ದೀನಿ, 3 4 ಆತಿ. 4ನೇದು ಏನಪ್ಪ ಅಂದರೆ 4 4. ಅರ್ಥ ಆಯ್ತಾ? ಇನ್ನು 2ನೇ ಕ್ವಶನ್ ಏನಪ್ಪ ಅಂತಂದರೆ ಬಿ. ಇಲ್ಲಿ 1 8, 2 8, 3 8, 7 8 ಅಂತಿದೆ. ಇಲ್ಲಿ ನಾ ಏನು ಮಾಡ್ತಾನೆ, 0ದಿಂದ 1 ಸಂಖ್ಯಾ ರೇಖೆಯನ್ನು ಎಳೆದುಕೊಂಡ ಅಲ್ಲಿ ಎಷ್ಟು ಭಾಗವನ್ನು ಮಾಡ್ಬೇಕಂದ್ರೆ 8. ಹಾಗಾದರೆ 8 ಯಾಕೆ ಮಾಡ್ಕೋಬೇಕಂತ ಹೇಳಿದೆ ನಾನು. 8 ಯಾಕೆ ಮಾಡ್ಕೋಬೇಕಪ್ಪ ಅಂತಂದರೆ, ಈ ಛೇದದಲ್ಲಿ ಅಥವಾ ಅಂಶದಲ್ಲಿ ಯಾವುದು ದೊಡ್ಡದ ಅಂಕಿ ಇರ್ತೈತಲ್ಲ ಆ ಅಂಕಿ ಅನುಗುಣವಾಗಿ ನಾವು ಸಂಖ್ಯಾ ರೇಖೆಯನ್ನು ಭಾಗಗಳನ್ನಾಗಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಈ 1 2 3 4 5 6 7 8 ಏನಪ್ಪ ಅಂತಂದರೆ, ನಾವು ಎಷ್ಟು ಭಾಗ ಮಾಡಿರ್ತಾವಲ್ಲ ಅಷ್ಟು ಭಾಗ ಅಂಕಿಗಳನ್ನು 1ರಿಂದ ಪ್ರಾರಂಭ ಮಾಡ್ಕೊತ ಹೋಗಬೇಕು. ಅದನ್ನು ಅಂಶದೊಳಗೆ ಬರ್ಕೋಬೇಕು. ಆಮೇಲೆ ಎಷ್ಟು ಭಾಗ ಮಾಡಿರ್ತಾವಲ್ಲ ಅದನ್ನೆಲ್ಲ ಏನಪ್ಪ ಅಂದರೆ ಸೇಮ್ ಟು ಸೇಮ್ ಛೇದದಲ್ಲಿ ಇಟ್ಕೋಬೇಕು. ಹಾಗಾದರೆ ನಾ ಇಲ್ಲಿ 1 8, 2 8, 3 8, 4 8, 5 8, 6 8, 7 8, 8 8 ಬರ್ದನಿ. ಹಾಗಾದರೆ ಬರೆದಾಗ ಇಲ್ಲಿ ಕೊಟ್ಟಂಥ ಕ್ವಶನ್ ಏನಪ್ಪ ಅಂದರೆ 1 8, 2 8, 3 8, 7 8 ಸಂಖ್ಯಾ ರೇಖೆ ಮೇಲೆ ಗುರುತಿಸಂದರು. ನಾ ಹೇಗೆ ಗುರುತಿಸಿದ್ದೇನೆ ಅಂತಂದರೆ, 1 8 ನಾನು ಗುಣಾಕಾರ ಚಿಹ್ನೆ ಹಾಕಿ ವೃತ್ತ ಹಾಕಿದ್ದೀನಿ, ಇಲ್ಲಿದೆ. 2 8 ಅದೇ ರೀತಿ ಗುರುತಿಸಿದ್ದೀನಿ. 3 8 ಏನಪ್ಪ ಅಂತಂದರೆ ಗುಣಾಕಾರ ಚಿಹ್ನೆ ಹಾಕಿ ಗುರುತಿಸಿದ್ದೀನಿ. ಆದರೆ ನೆಕ್ಸ್ಟ್ ಏನಪ್ಪ ಅಂದರೆ 4 8, 5 8, 6 8 ಬಿಟ್ಟನಿ. ಡೈರೆಕ್ಟ್ ಏನಪ್ಪ ಅಂದರೆ 7 8 ನಾನು ಗುರುತಾಕಿದ್ದೀನಿ. ಯಾಕೆ ಇವ್ನು ಬಿಟ್ಟನಂದರೆ ಇಲ್ಲಿ ಅವರು ಕೊಟ್ಟಿಲ್ಲ ಇವು 3. ಹೌದಾ? 4 8 ಆತಿ, 5 8 ಆತಿ, 6 8 ಆತಿ, ಯಾರನ್ನೂ ಕೊಟ್ಟಿಲ್ಲ ಅವ್ರು. ಹಾಗಾದರೆ 7 8 ಕೊಟ್ಟನು. ಅದಕ್ಕೆ ಏನಪ್ಪ ಅಂದರೆ ಗುಣಾಕಾರ ಚಿಹ್ನೆ ಹಾಕಿ ಏನಪ್ಪ ಅಂದರೆ 7 8 ಗುರುತಿಸಿದ್ದೀನಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಸಿ ಏನಪ್ಪ ಅಂತಂದರೆ ನೋಡ್ಕೋಬೇಕು ನೀವು, ಸಿ ಏನಿದೆ ಅಂತ ನೋಡಿಲಿ. 2 5, 3 5, 8 5, 4 5 ಸಂಖ್ಯಾ ರೇಖೆಯ ಮೇಲೆ ಈ ಭಿನ್ನ ರಾಶಿ ಭಾಗಗಳನ್ನು ಗುರುತಿಸಂತಂದರು. 0ದಿಂದ 1 ಏನಪ್ಪ ಅಂತಂದರೆ ಸಂಖ್ಯಾ ರೇಖೆ ಹೇಳ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಎಷ್ಟು ಭಾಗ ಮಾಡಬೇಕು? 5 ಭಾಗ ಮಾಡಬೇಕಾ? ಇಲ್ಲ. ಯಾಕಂತಂದರೆ ನಾನು ನಿಮಗೆ ಹೇಳಿದ್ದೀನಿ, ಅಂಶ ಆಗಲಿ ಛೇದ ಆಗಲಿ ಅಲ್ಲಿ ಯಾವುದು ಅತಿ ದೊಡ್ಡ ಅಂಕಿ ಇರ್ತದಲ್ಲ, ಅಂಶದಲ್ಲಿ ಆಗಲಿ ಛೇದದಲ್ಲಿ ಆಗಲಿ, ಆ ಅಂಕಿಯನ್ನು ಏನಪ್ಪ ಅಂದರೆ ಈ 0ದಿಂದ 1 ಸಂಖ್ಯಾ ರೇಖೆ ಹೇಳ್ಕೊಂಡವಲ್ಲ ಆ ಅಂಕಿ ತೆಗೆದುಕೊಂಡು ಅಷ್ಟು ಭಾಗವನ್ನು ಮಾಡ್ಬೇಕು. 8 ಇದ್ದರೆ 8, 7 ಇದ್ದರೆ 7, 6 ಇದ್ದರೆ 6. ಹೈಯೆಸ್ಟ್ ಯಾವ್ದು ಇರ್ತದಲ್ಲ ಅಂಶದಲ್ಲಿ ಛೇದದಲ್ಲಿ ಆ ಅಂಕಿಯನ್ನು ಇಟ್ಕೊಂಡು ಅಷ್ಟು ಭಾಗವನ್ನು ಏನು ಮಾಡ್ಬೇಕಂದ್ರೆ ಈ 0ದಿಂದ 1 ಸಂಖ್ಯಾ ರೇಖೆ ಐತಲ್ಲ ಅಲ್ಲಿವರೆಗೆ ಏನಪ್ಪ ಅಂದರೆ ಭಾಗವನ್ನು ಮಾಡಬೇಕು. ಹಾಗಾದರೆ ಇಲ್ಲಿ 8 ಏನೈತೆ ಅಂತಂದರೆ ದೊಡ್ಡದಾದ ಅಂಕಿಯಾಗಿದೆ. ಅದರ ಸಲುವಾಗಿ ನಾನು ಈ 0ದಿಂದ 1 ಏನು ಮಾಡಿದೆ ಅಂದರೆ 8 ಭಾಗ ಮಾಡಿದ್ದೀನಿ. ಹಾಗಾದರೆ ಇಲ್ಲಿ 5 ಏನಪ್ಪ ಅಂದರೆ ಛೇದದಲ್ಲಿ ಏನು ಕೊಟ್ಟಾರಲ್ಲ ಅದನ್ನೇ ಏನಪ್ಪ ಅಂತಂದರೆ 5 ಇಟ್ಕೊತ ಹೋಗಬೇಕು. ಅಂದರೆ 1 5, 2 5, 3 5, 4 5, 5 5, 6 5, 7 5, 8 5. ಹೌದಾ? ಹಾಗಾದರೆ ಈಗೇನಪ್ಪ ಅಂದರೆ ಈ ಭಿನ್ನ ರಾಶಿ ಏನಪ್ಪ ಸಂಖ್ಯಾ ರೇಖೆಯಲ್ಲಿ ಭಿನ್ನ ರಾಶಿ ಭಾಗಗಳನ್ನು ಬರೆದು ಇನ್ನು ಗುರುತಿಸ್ಬೇಕಲ್ಲ. 2 5 ಏನು ಮಾಡಿದ ನಂತರ ಇಲ್ಲಿ ಇಂಟು ಮಾರ್ಕ್ ಹಾಕಿ ವೃತ್ತ ಹಾಕಿದ್ದೀನಿ. ಆಮೇಲೆ 3 5 ಇಂಟು ಮಾರ್ಕ್ ಹಾಕಿ ವೃತ್ತ ಹಾಕಿದ್ದೀನಿ.
ಆಮೇಲೆ 8 ಐದಾಂಶ ಏನಪ್ಪ ಅಂದರೆ ಇಲ್ಲಿ ಬಂದಿದೆ. ಇಲ್ಲಿ 5 ಐದಾಂಶ ಆಗಲಿ 6 ಐದಾಂಶ ಆಗಲಿ 7 ಐದಾಂಶ ಆಗಲಿ ಯಾವುದೇ ಒಂದು ಭಿನ್ನರಾಶಿಯ ಭಾಗವನ್ನು ಗುರುತಿಸಂತ ಕೊಟ್ಟಿಲ್ಲ. ಡೈರೆಕ್ಟ್ ಏನು ಮಾಡಿದ್ದಾರೆ ಅಂದರೆ 8 ಐದಾಂಶನ ಗುರುತಿಸಂದರು. 8 ಐದಾಂಶನ ಗುರುತಿಸಂದಾಗ ನಾ ಇಲ್ಲಿ ಇಂಟು ಮಾರ್ಕ್ ಹಾಕಿ ಏನು ಮಾಡಿದ್ದಾನೆ 8 ಐದಾಂಶ ಗುರುತಿಸಿದ್ದೀನಿ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ 4 ಐದಾಂಶ ಭಾಗ ಇಲ್ಲಿ ಬರ್ದೇನೆ. ಹೌದಾ, ಅದನ್ನು ಏನಪ್ಪ ಅಂದರೆ ಇಂಟು ಮಾರ್ಕ್ ಹಾಕಿ ಗುರುತಿಸಿದ್ದೀನಿ. ಇವು 5 ಹೆಂಗೆ ಬಂದು ಅನ್ನೋದು ಗೊತ್ತಾಯ್ತಾ? ಛೇದದಲ್ಲಿ ಏನಿರ್ತಾವಲ್ಲ ಅದನ್ನೇ ಏನಪ್ಪ ಅಂತಂದರೆ 5ಅನ್ನು ಬರ್ಕೋಬೇಕು. ಆಮೇಲೆ ಇಲ್ಲಿ ಯಾವುದು ದೊಡ್ಡ ಅಂಕಿ ಇರ್ತದಲ್ಲ ಆ ಅಂಕಿ ಅನುಗುಣವಾಗಿ ಏನಪ್ಪ ಅಂದರೆ 0ದಿಂದ 1 ಸಂಖ್ಯಾ ರೇಖೆ ಎಳೆದುಕೊಂಡಿರ್ತಲ್ಲ ಅಷ್ಟು ಭಾಗವನ್ನು ಮಾಡ್ಬೇಕಂತ ಹೇಳಿದ್ದೀನಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವುಗಳನ್ನು ಮಿಶ್ರ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಿ ಅಂತ ಐತಿ. ಅವುಗಳನ್ನು ಇಲ್ಲಿ ಕೊಟ್ಟಂಥ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಬೇಕು. ಹೇಗೆ ವ್ಯಕ್ತಪಡಿಸ್ಬೇಕಂತಂದರೆ ಇಲ್ಲಿ ನೋಡ್ರಿ 20/3 ಅಥವಾ 3ನೇ 20 ಭಾಗ ಅಂತ ಐತಿ ನೋಡ್ರಿ. ಇವು ಏನಪ್ಪ ಅಂತಂದರೆ ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಅಂದ್ರೆ ಏನು? ಅಂಶ ಚಿಕ್ಕದಿದ್ದು ಛೇದ ಚಿಕ್ಕದಿದ್ದು ಅಂಶವು ದೊಡ್ಡದಾಗಿದ್ದರೆ ಅದು ಏನಪ್ಪ ಅಂದರೆ ಮಿಶ್ರ ಭಿನ್ನರಾಶಿ. ಅರ್ಥಾತಾ? ಹಾಗಾದರೆ ಇದನ್ನು ಏನು ಮಾಡ್ಕೋಬೇಕಂತಂದ್ರೆ ನಾವು ಫಸ್ಟ್ ಈ 3ಅನ್ನು ಏನೈತಲ್ಲ ಈ 3ಅನ್ನು ಈ ಒಂದು ಗೆರೆ ಹೊಡ್ಕೊಂಡು 3 ಬರ್ಕೊಂಡು ಬಿಟ್ಬಿಡೋದು. ಹೌದಾ? ಛೇದದಲ್ಲಿ ಇಟ್ಕೊಂಡ್ಬಿಡೋದು. ಈ 3 ಏನೈತಲ್ಲ ಇದನ್ನು ಹಾಗೆ ಇಟ್ಕೊಂಡ್ಬಿಡೋದು. ಆಮೇಲೆ ಈ 20ನ್ನು 3ರಲ್ಲಿ ಭಾಗಾಕಾರ ಮಾಡ್ಬೇಕಲ್ಲ. ಹಾಗಾದರೆ 20ರ ಸಮೀಪ ಏನಪ್ಪ ಅಂದರೆ ನಾವು 3 ಬಗ್ಗೆ ಹೇಳಿದಾಗ 3 6 18. ಹೌದಾ? 18 ಬಂತು. ಇನ್ನು ಎಷ್ಟು ಕೂಡಿಸಿರಿ 20 ಕತಿ? 2 ಕೂಡಿಸಿರಿ 20 ಕತಿ. ಇನ್ನು 2 ಉಳಿತಲ್ಲ, 2 ಕೂಡಿಸ್ಬೇಕಲ್ಲ. ಆ 2ನ್ನು ಅಂಶದಲ್ಲಿ ಇಟ್ಕೊಂಡು ಅವಾಗ 6.2 ಅಂಶ ಅಂದರೆ ಭಾಗಲಬ್ಧ ಬಂದಿದ್ದಿಲ್ಲಿ ಇಟ್ಕೋಬೇಕು. ಅರ್ಥಾತಾ? ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಿ 11/5 ಇದ್ದದ್ದ ಈ 11ನ್ನು ಏನು ಮಾಡ್ಬೇಕಂತಂದರೆ 5ರಲ್ಲಿ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. 5ನ್ನು ನಾ ಹೇಳಿದಂಗೆ ಛೇದದಲ್ಲಿ ಇಟ್ಕೋಬೇಕು. ಅದನ್ನು ಇದ್ದಿದ್ದಂಗೆ ಇಟ್ಕೋಬೇಕು. ಈ 11ನ್ನು 5ರಲ್ಲಿ ಭಾಗಾಕಾರ ಮಾಡಿರಿ ಏನಕ್ಕಂದ್ರೆ 5 2 10. ಇನ್ನು ಎಷ್ಟು ಉಳಿತಿ? 1 ಉಳಿತಿ. ಆ 1ನ್ನು ಅಂಶದಲ್ಲಿ ಇಟ್ಕೊಂಡವು. ಅರ್ಥ ಆಯ್ತಾ? ನೆಕ್ಸ್ಟ್ ಸಿ ಏನೈತಿ? 17/7 ಐತಿ. ಈ 17ನ್ನು 7ರಲ್ಲಿ ಭಾಗಾಕಾರ ಮಾಡಬೇಕು. ಈ 7ನ್ನು ಮೊದಲು ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೋಬೇಕು. ಹಾಗಾದರೆ ಈ 17ನ್ನು 7ರಲ್ಲಿ ಭಾಗಿಸಿದಾಗ 7 2 14. ಇನ್ನು ಎಷ್ಟು ಉಳಿತಿ? 3 ಉಳಿತಿ. ಆ 3ನ್ನು ಏನು ಮಾಡಿದೆ ಅಂದರೆ ಅಂಶದಲ್ಲಿ ಇಟ್ಕೊಂಡೇನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಡಿ 28/5. ಹೌದಾ? 28/5ನ್ನು 28ನ್ನು 5ರಲ್ಲಿ ಭಾಗಲೇ ಮಾಡಬೇಕು. ಹಾಗಾದರೆ 5 5 ಏನಪ್ಪ ಅಂತಂದರೆ 25. ಇನ್ನು ಎಷ್ಟು ಉಳಿತಂದರೆ 3 ಉಳಿತಿ. ಆ 3ನ್ನು ಅಂಶದಲ್ಲಿ ಇಟ್ಕೊಂಡಾನೆ 5.3 ಅಂಶ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಏನೈತಿ ನೋಡ್ಕೊಳ್ಳಿ. ಈ 19/6 ಅಂತ ಐತಿ. ಇದನ್ನು ಏನಪ್ಪ ಅಂದರೆ 19ನ್ನು 6ರಲ್ಲಿ ಭಾಗಲೇ ಮಾಡಬೇಕು. 6 3 18. ಇನ್ನು ಎಷ್ಟು ಉಳಿತಿ? 1 ಉಳಿತಿ. 1ನ್ನು ಅಂಶದಲ್ಲಿ ಇಟ್ಕೊಂಡವು. ಅವಾಗ ಏನಾಗತ್ತಂದ್ರೆ ಮಿಶ್ರ ಭಿನ್ನರಾಶಿ ಒಳಗೆ 3.16 ಅಂಶ ಆತಿ. ಇನ್ನು ನೆಕ್ಸ್ಟ್ 35 ಏನಪ್ಪ ಅಂದರೆ 9. ಈ 35ನ್ನು ಏನಪ್ಪ ಅಂತಂದರೆ 9ರಲ್ಲಿ ಏನು ಮಾಡ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಆ 35 9ರಲ್ಲಿ ಭಾಗಾಕಾರ ಮಾಡಿದಾಗ 9 3 27. ಇನ್ನು ಎಷ್ಟು ಉಳಿತಿ? 8 ಉಳಿತಿ. ಆ 8ನ್ನು ಅಂಶದಲ್ಲಿ ಇಟ್ಕೊಂಡವು 3.89 ಅಂಶ ಆಗುತ್ತೆ. ಇದು ಮಿಶ್ರ ಭಿನ್ನರಾಶಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನೇನು ವಿಷಮ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಿ ಅಂತೈತಿ ನೋಡಿ. ಇಲ್ಲಿ ವಿಷಮ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಿ ಅಂತಂದಾಗ ಇಲ್ಲಿ ಕೊಟ್ಟಂಥ ಏನಪ್ಪ ಅಂದರೆ ಭಿನ್ನರಾಶಿ ಯಾವುದು ಅಂತಂದರೆ ಮಿಶ್ರ ಭಿನ್ನರಾಶಿ. ಅಲ್ಲಿ ಏನು ಮಾಡಿದ್ವಿ? ವಿಷಮ ಭಿನ್ನರಾಶಿ ಇದ್ದದ್ದ ಮಿಶ್ರ ಭಿನ್ನರಾಶಿ ವ್ಯಕ್ತಪಡಿಸಿದ್ದು. ಈಗ ಮಿಶ್ರ ಭಿನ್ನರಾಶಿ ಇದ್ದದ್ದ ವಿಷಮ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಬೇಕು. ಈಗ ಏನು ಮಾಡ್ಬೇಕಂದ್ರೆ ಈ 4 7 28. ಈ 4ನ್ನು ಛೇದದಲ್ಲಿ ಹೆಂಗೈತೆ ಹಂಗೆ ಇಟ್ಕೋಬೇಕು. ಈ 4ನ್ನು 7ನ್ನು ಗುಣಿಸಿ ಏನು ಬರ್ತದಲ್ಲ ಅದನ್ನು 3ಕ್ಕೆ ಕೂಡಿಸ್ಬೇಕು. 4 7 20 28. 28ರ 3 ಕೂಡಿಸಿರಿ ಏನಪ್ಪ ಅಂದರೆ 31. 31/4. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಬಿ 5.6 ಅಂಶ ಅಂತ ಐತಲ್ಲ 7 5 ಎಷ್ಟು ಅಂತಂದರೆ 35. 35ರಾಗ 6 ಕೂಡಿಸಿರಿ 41. 41 ಅಂಶದಲ್ಲಿ ಇಟ್ಕೊಂಡು ಛೇದದಲ್ಲಿ 7 ಏನೈತಲ್ಲ ಅದೇ 7 ಇಟ್ಕೊಂಡಿರ್ತಾವೆ 41/7. ಓಕೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2.5 ಅಂಶ ಅಂತಿದೆ. ಈ 6ನ್ನು ಛೇದದಲ್ಲಿ ಇಟ್ಕೋಬೇಕು. 6 2 ಗುಣಾಕಾರ ಮಾಡಬೇಕು. 6 2 12. 12ರಾಗ 5 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 17. ಆ 17ನ್ನು ಅಂಶದಲ್ಲಿ ಇಟ್ಕೊಂಡು 17/6 ಆತಿ. ಇದು ವಿಷಮ ಭಿನ್ನರಾಶಿ ಆಗಿ ಪರಿವರ್ತನೆ ಆಯಿತು. ನೆಕ್ಸ್ಟ್ ಡಿ 10.35 ಅಂಶ ಐತಲ್ಲ 5 10 ಎಷ್ಟಪ್ಪ ಅಂತಂದರೆ 50. 50ರ 3 ಕೂಡಿಸಿರೋ 53. 53/5 ಆತು. ಇದು ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಆಯಿತು. ಇನ್ನು ಈ ಏನೈತಂದರೆ 9.37 ಅಂಶ ಐತಲ್ಲ ಈಗ 7ನ್ನು ಛೇದದಲ್ಲಿ ಹಾಗೆ ಇಟ್ಕೊಂಡವು. ಆಮೇಲೆ 7 9 63. 63ರ 3 ಕೂಡಿಸಿರಿ ಎಷ್ಟು ಅಂದರೆ 66. 66/7. ಇದು ವಿಷಮ ಭಿನ್ನರಾಶಿ ಆಯಿತು. ನೆಕ್ಸ್ಟ್ ಎಫ್
8.49 ಐತಲ್ಲ, ಇದನ್ನ ಏನು ಮಾಡಬೇಕು, 9 ಹಾಗೆ ಛೇದದಲ್ಲಿ ಇಟ್ಕೋಬೇಕು. ಏನಪ್ಪ ಅಂದರೆ 8 9 72 ಅಥವಾ 9 8 72, 8 9 ಗುಣಿಸಿದ ಮೇಲೆ 9 8 72, 72ರಾಗ 4 ಕೂಡಿಸ್ಕೋಬೇಕು. ಆ 4 ಕೂಡಿಸ್ಕೊಂಡಾಗ 76 ಆಕತಿ, 76/9 ಆಯಿತು. ಈ ರೀತಿ ಏನಪ್ಪ ಅಂತಂದರೆ ನಾವು ಭಿನ್ನ ರಾಶಿಗೆ ಸಂಬಂಧಪಟ್ಟಂಥ ಅಭ್ಯಾಸ 7.2 ಅನ್ನು ನೋಡಿದ್ದು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಭಿನ್ನ ರಾಶಿಗೆ ಸಂಬಂಧಪಟ್ಟಂಗೆ ಅಭ್ಯಾಸ 7.3 ಮುಂದಿನ ಒಂದು ಅಧ್ಯಯನದಲ್ಲಿ, ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಹಾಗಾದರೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಅದೇ ರೀತಿ ಏನಪ್ಪ ಅಂತಂದರೆ ಏನಾದ್ರು ಸಮಸ್ಯೆ ಇದ್ದರೆ ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.